ಶಂಕರ ಸುವನ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗವಂದನ ವಿದ್ಯಾವಾನ ಗುಣಿ ಅತಿ ಚಾತುರ ರಾಮ ಕಾಜ ಕರಿವೆ ಕೋ ಆತುರ ಪ್ರಭು ಚರಿತ್ರ ಸುನಿಬೇಕೋ ರಸಿಯ ರಾಮ ಲಖನ ಸೀತಾ ಮನ ಬಸಿಯ ಸೂಕ್ಷ್ಮ ರೂಪ ಧರಿಸಿ ಯಹಿ ದಿಖಾವ ವಿಕಟ ರೂಪ ಧರಿ ಲಂಕ ಜರಾವ. ಇದು ಒಂದು ಹನುಮಾನ್ ಚಾಲಿಸಾದ ಕೆಲವು ದೋಹಾರಿ. ಇದನ್ನು ಯಾರು ಹೇಳ್ತಾರೋ ಭೂತ ಪಿಶಾಚ ನಿಕಟ ನಹಿ ಆವೆ ಮಹಾವೀರ ಜಬ ನಾಮ ಸುನಾವೆ. ಅಂದರೆ ಹನುಮಂತನ ವರ್ಣನ ಅದ ರೀ. ರಾಮಾಯಣದಲ್ಲಿ 7 ಕಾಂಡಗಳಿದ್ದಾವೆ. ಅವು 7 ಕಾಂಡಗಳಲ್ಲಿ ಯಾವಾಗ ಹನುಮಂತ ಪ್ರವೇಶ ಆಗ್ತಾನೆ ನೋಡ್ರಿ, ಸುಂದರ ಕಾಂಡ ಆಗ್ತೈತ್ರಿ ಅದು. ಅದಕ್ಕಾಗಿ ಹನುಮಂತನಿಗೆ ಸುಂದರ ಅಂತ ಹೇಳ್ತಾರೆ. ನಾವು ಬೈತೇವ್ರಿ ಮಂಗ್ಯಾನ ಮುಖದವನು ಅಂತೇವಿ. ಮಂಗ್ಯಾನ ಮುಖ ಇದ್ದರೂ ಸಹಿತ ಅವನ ಹೃದಯ ಎಷ್ಟು ಸುಂದರವಾಗಿತ್ತು ಅಂಥೇಳಿ. ಜೀವನದಲ್ಲಿ ಯಾರು ಹನುಮಂತನಂತೆ ಜೀವಿಸುತ್ತಾರೋ ಅವರು ಜಗತ್ ಕಲ್ಯಾಣವನ್ನು ಮಾಡುವಂತಹ ಒಂದು ಮಹತ್ ಕಾರ್ಯವನ್ನು ಮಾಡಿದ ಹಾಗೆ. ಸ್ವಂತದ ಸಲುವಾಗಿ ಅಲ್ಲರಿ, ಇದಂ ಶರೀರಂ ಪರೋಪಕಾರ್ಥಂ. ಅದಕ್ಕಾಗಿ ಈ ಹನುಮಂತನಿಗೆ ಹೇಳ್ತಾರೆ ಶಂಕರ ಸುವನ ಕೇಸರಿ ನಂದನ್ ಅಂತ ಹೇಳ್ತಾರೆ. ಅವನೇನು ಭಾರಿ ಬಡವ್ರ ಮನೇಲಿಂದ ಬಂದಿದ್ದವನು ಇದ್ದಿದ್ದಿಲ್ಲ ರೀ. ಅವನ ತಂದೆ ಕೇಸರಿ ರೀ. ಕೇಸರಿ ಅಂತೇಳಿ ಅವ್ರದ್ದು ದೊಡ್ಡ ಒಂದು ಸಾಮ್ರಾಜ್ಯನೇ ಇದ್ದರೂ ಸಹಿತ ನಮ್ಮ ಮನ್ಯಾಗ ನಾವು ಆರಾಮದೇವ್ ಬಿಡ, ಇನ್ನೊಬ್ರದ್ದು ಎದಕ್ಕೆ ನಾವು ಇದನ್ನು ಕೆಲ್ಸಕ್ಕೆ ಹೋಗ್ಬೇಕಂತ ಅನ್ಲಿಲ್ರಿ ಅವ. ಅವನಿಗೆ ಆ ರಾವಣ ಕೇಳ್ತಾನೆ, ನೀನು ಯಾರು ಅಂತ ಕೇಳ್ತಾನೆ. ಅವನ ಕೇಸರಿ ನಂದನ್ ಅಂಥೇಳಿ ತನ್ನ ಪರಿಚಯವನ್ನು ಹೇಳ್ಕೊಡಂಗಿಲ್ಲ. ನಾನು ರಾಮದಾಸ ಅಂತ ಹೇಳ್ತಾನೆ ರೀ. ಅದಕ್ಕಾಗಿ ದಾಸ ಅನ್ನುವಂತಹ ಪದ ಬಂದಿದ್ದು ಆ ಹನುಮಂತನಿಂದಲೇ ರೀ. ಆ ಹನುಮಂತ ಎಲ್ಲಿರ್ತಾನೋ ಅಲ್ಲೇ ವಿಜಯ ಇದೆ ರೀ. ರಾಮಾಯಣದಲ್ಲಾಗಲಿ ಮತ್ತು ಮಹಾಭಾರತದಲ್ಲಾಗಲಿ ಹನುಮಂತನ ಪಾತ್ರನೂ ದೊಡ್ಡದ ರೀ. ರಾಮಾಯಣದೊಳಗರ ಭಾಳ ಅದ ರೀ. ಆದರೆ ಮಹಾಭಾರತದಲ್ಲಿ ಆ ಒಂದು ಅರ್ಜುನನಿಗೆ ಕಪಿಧ್ವಜನಾಗಿ ಕೂಡ್ತಾನೆ ರೀ ಅವ. ಆ ಕೃಷ್ಣ ಅರ್ಜುನನಿಗೆ ಅದು ಭಗವದ್ಗೀತಾ ಹೇಳ್ಯಾನೋ ಇಲ್ಲೋ ಗೊತ್ತಿಲ್ಲ ರೀ. ಅದನ್ನು ಕೇಳುವಂತಹ ಜ್ಞಾನಿ ಗುಣ ಅತಿ ಚಾತುರ ರೀ. ಚತುರನಾಗಿರುವಂತಹ ಜ್ಞಾನಿ ಆಗಿರುವಂತಹ ಆ ಹನುಮಂತನನ್ನು ನಿಮಿತ್ತ ಮಾಡಿಕೊಂಡು ಅರ್ಜುನನಿಗೆ ಹೇಳಿದ ಅಂಥೇಳಿ. ಅದರಂತೆಯೇ ಹೇಳ್ತಾರೆ. ಮತ್ತು ಆ ಹನುಮಂತನ ಒಂದು ಕಥೆಯಲ್ಲ, 2 ಕಥೆ ಇಲ್ಲ ರೀ, ಎಷ್ಟೊಂದು ಕಥೆಗಳಿದ್ದಾವೆ. ಆದರೂ ಸಹಿತ ಹನುಮಂತ ಎಲ್ಲಿದ್ದಾನೋ ಅವನು ಕರ್ಮಪರ ದೇವತೆ ರೀ. ಕರ್ಮಯೋಗವೇ ಒಂದು ಅತಿ ಮಹತ್ವದ್ದಾಗಿದ್ದು. ಅದಕ್ಕಾಗಿ ಅವನು ಸೂಕ್ಷ್ಮ ರೂಪ ಧರಿಸಿ ಹೈದಿಕಾವ ವಿಕಟ ರೂಪ ಧರಿ ಲಂಕ ಜರಾವ ಅಂತ ಹೇಳ್ತಾನೆ. ಅವನು ಸೂಕ್ಷ್ಮನೂ ಆಗ್ತಿದ್ದ, ಸ್ಥೂಲನೂ ಆಗ್ತಿದ್ದಾರೆ. ಯಾರ ಮುಂದೆ ಸಣ್ಣವ್ರಾಗ್ಬೇಕು ನೋಡ್ರಿ, ಸಣ್ಣವನು ಆಗ್ಬಿಡ್ತಿದ್ದ. ಅತಿ ಚಿಕ್ಕದವನಾಗಿದ್ದ, ಅಣೋರಣಿ ಆಗ್ಬಿಡ್ತಿದ್ದ. ಯಾರ ಮುಂದೆ ದೊಡ್ಡವರಾಗಬೇಕಲ್ಲ ಅವ್ರ ಮುಂದೆ ದೊಡ್ಡನೂ ಆಗ್ತಿದ್ದ. ಅದರಂತೆ ಆ ರಾಮ ಹಮಾರೆ ಸಾತ್ ಶ್ರೀ ರಘುನಾಥ್ ತೋ ಕಿಸ್ ಬಾತ್ ಕಿ ಚಿಂತಾ ಅಂತಿದ್ದಾರೆ ಅವ. ಅವನು ಒಂದು ಸಲನೂ ಸಹಿತ ಸೀತಾಗ ನೋಡಿದ್ದಿಲ್ಲ. ನಾನು ಅದು ಹೇಗೆ ಅವಳಿಗೆ ನಾನು ಗುರುತಿಸಬೇಕು ಅಂಥೇಳಿ ಅವ್ನು ಚಿಂತೆ ಮಾಡ್ತಿರ್ತಾನೆ ರೀ. ಅವಾಗ ಚಿಂತೆ ಮಾಡ್ತಾ ಇದ್ದಾಗ ಆ ಸೀತಾ ಕುಳಿತಿರುವಂಥದ್ದು ಗಿಡದ ಮೇಲೆ ತಾನೂ ಕೂಡ್ತಾನೆ. ಕೂತ ಕೂಡಲೇ ಆಕೆ ತ್ರಿಜಟ ಅಂತಿರ್ತಾಳೆ. ಅವ್ರು ಹೇಳ್ತಾಳೆ, ನನಗೊಂದು ಕನಸು ಬಿದ್ದಿತ್ತು ಹೇ ಸೀತಾ. ಆ ಕನಸಿನಲ್ಲಿ ಒಂದು ಮಂಗ ಬಂದಿತ್ತು. ಅದು ಅತಿ ಚಾತುರ, ಅದು ಅತಿ ಸುಂದರವಾಗಿತ್ತು. ಅದರ ಕೈಯಲ್ಲಿ ಒಂದು ಬಂಗಾರದ ಉಂಗುರವನ್ನು ಕಂಡೆ ನಾನು. ಅದಕ್ಕಾಗಿ ಇವತ್ತು ನಾನು ಅಂಥ ಮಂಗನನ್ನು ಕಾಣಬಹುದೇನೋ ಅಂಥೇಳಿ ಹುಡುಕ್ತಾ ಇದ್ದೇನೆ ಅಂತ ಹೇಳಿದ ಕೂಡ ಅವನಿಗೆ ಅಡ್ರೆಸ್ ಗೊತ್ತಾಗ್ಬಿಡ್ತ್ರಿ, ಇಕ್ಕಿನ ಸೀತಾ ಅನ್ನೋದು. ಅವಾಗ ಅವನು ಅಂಥೇಳಿ ಆಕಿನ ಮುಂದೆ ಬರ್ತಾನೆ. ಅದು ರಾಮ ಕೊಟ್ಟಿರುವಂಥ ಉಂಗುರವನ್ನು ತೋರಿಸ್ತಾನೆ. ಆಗ ಆಕಿಗೆ ಗೊತ್ತಾಗ್ತೈತಿ. ಅವಾಗ ಅವನು ಹೇಳ್ತಾನೆ, ನಾನು ನಿನಗೆ ಬೇಕಂತ ಹೇಳಿದರೆ ನನ್ನ ಭುಜದ ಮೇಲೆನ ಕರ್ಕೊಂಡು ಹೋಗ್ಬೋದು, ಆದರೆ ನನ್ನ ರಾಮನ ಕೀರ್ತಿ ಬರಂಗಿಲ್ಲ. ನನ್ನ ರಾಮ ಬಂದು ಎಲ್ಲವನ್ನು ಮಾಡ್ತಾನೆ, ನೀನು ಭಯಪಡಬೇಡ, ನಿನ್ನ ರಾಮನು ನಿನಗಾಗಿ ಕಾಯ್ತಾ ಇದ್ದಾನೆ ಅಂಥೇಳಿ ಅವಳಿಗೆ ಸ್ವಾಂತನ ಹೇಳಿದ್ದಕ್ಕೆ ಅಷ್ಟು ದಿನಗಳಲ್ಲಿ, ವನವಾಸದ ದಿನಗಳಲ್ಲಿ ಆನಂದ ಅನಿಸಿದ್ದು ಸೀತಾಗ್ರಿ. ಆನಂತರ ತಾನಾಗಿಯೇ ಆ ರಾವಣನ ಹತ್ತಿರ ಸೆರೆಯಾಗಿ ಹೋಗ್ತಾನೆ ರೀ.
ಹೋಗ್ತಾನೆ. ಆದರೆ ಅವನಿಗೆ ಅವನು ನೋಡ್ತಾನೆ, ನೋಡಿದ ತಕ್ಷಣ ಇಂಥ ಇದು ಮಂಗ ಬಂದಿದೆ, ಯಾರು ನೀನು ಅಂಥೇಳಿ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ನಾನು ರಾಮದೂತನಾಗಿದ್ದೇನೆ, ರಾಮದಾಸನಾಗಿದ್ದೇನೆ ಅಂತ ಹೇಳ್ತಾನೆ. ಅಂಥವನಿಗೆ ಬಂದಿದ್ದ ಗೆಸ್ಟ್ಗೆ ಅವನು ಒಂದು ಕುರ್ಚಿನೂ ಕೊಡೋಂಗಿಲ್ಲ ರೀ ರಾವಣ. ಅವಾಗ ಅವನೇನು ಮಾಡ್ತಾನೆ ರೀ, ತನ್ನ ಬಾಲದಿಂದಲೇ ಅವನು ದೊಡ್ಡದಾದ ಅವನಕ್ಕಿಂತ ಎತ್ತರವಾಗಿರುವಂತಹ ಆಸನವನ್ನು ಮಾಡಿ ಅವನ ಮೇಲೆ ಕೊಡ್ತಾನೆ. ಅವಾಗ ರಾವಣ ಮತ್ತು ಹನುಮಂತನ ಸಂವಾದ ರೀ ಭಾಳ ಚಂದದ ರೀ. ಅದಕ್ಕಾಗಿ ಜೀವನದಲ್ಲಿ ನಾವು ಈ ಹನುಮಂತನ ಒಂದು ನಾಮಸ್ಮರಣೆ ಮಾಡ್ತೇವೋ, ಈ ಹನುಮಂತನ ಗುಣಗಾನ ಯಾರು ಮಾಡ್ತಾರೆ ನೋಡ್ರಿ, ಅವ್ರಿಗೆ ಯಾವ ಕಷ್ಟಗಳು ಬರೋದಿಲ್ಲ ಅಂಥೇಳಿ. ಅವ್ರಿಗೆ ಕೇಳೋದಕ್ಕಿಂತ ಶನಿವಾರ ದಿನ ನೀವು ಇದನ್ನೇನ್ರಿ ಎಣ್ಣೆ ತೊಗೊಂಡು ಹೋಗಿ ಆ ಹನುಮಂತನ ಇದಕ್ಕೆ ದೀಪಕ್ಕೆ ಹಾಕಿ ನೀವು ಒಂದು ಹನುಮಾನ್ ಚಾಲಿಸ ಹೇಳಿದರೂ ಸಹಿತ ನಮ್ಮ ಕಷ್ಟಗಳೆಲ್ಲ ದೂರ ಹೋಗ್ತಾವಂತೇಳಿ. ಅದಕ್ಕಾಗಿ ಹೇಳ್ತಾರೆ, ಜೀವನದಲ್ಲಿ ಶನಿ ಎಲ್ಲರಿಗೂ ಹತ್ತಾನಂತ್ರಿ, ಆದರೆ ಹನುಮಂತನಿಗೆ ಮಾತ್ರ ಹತ್ತಿಲ್ರಿ ಅವ. ಎದಕ್ಕೆ ಹತ್ತಿಲ್ಲ ಅಂತ ಹೇಳಿದರೆ, ಆ ಶನಿ ಆ ಹನುಮಂತನ ಹತ್ರ ಬಂದು ಹೇಳ್ತಾನೆ, ಹೇ ಹನುಮಂತ, ಅವನು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಹೇಳ್ಕೊಂತ ಕೂತಿರ್ತಾನೆ ರೀ. ಯಾರು ನಾಮಸ್ಮರಣೆ ಮಾಡ್ತಾರಲ್ರಿ ಅವ್ರಿಗೆ ಇದನ್ನು ಶನಿ ಕಾಟ ಹತ್ತೋದಿಲ್ಲ. ಅವಾಗ ಅವನು ಹೇಳ್ತಾನೆ, ನಾನು ಎಲ್ಲರಿಗೂ ಪ್ರವೇಶ ಮಾಡಿದ್ದೇನೆ, ಈಗ ನಾನು ನಿನ್ನಲ್ಲಿ ಪ್ರವೇಶ ಆಗ್ತಾ ಇದ್ದೇನೆ ಅಂಥೇಳಿ. ಅವನು ಹೇಳ್ತಾನೆ, ನನ್ನ ಕಡೆ ಪ್ರವೇಶ ಮಾಡಿದರೆ ನಿನಗೆ ದುಃಖ ತಪ್ಪಿದ್ದಲ್ಲ ಅಂತ ಹೇಳ್ತಾನೆ. ಏನಿಲ್ಲ, ನಾ ಬಂದರೆ ಎಲ್ಲರಿಗೂ ದುಃಖ ಉಂಟಾಗ್ತದೆ ಅಂಥೇಳಿ ಆ ಶನಿ ಅವನ ಶರೀರದೊಳಗೆ ಪ್ರವೇಶ ಆಗಿಬಿಡ್ತಾನೆ. ಪ್ರವೇಶ ಆಗೋದ್ರೊಳಗನೆ ಹನುಮಂತ ತನ್ನ ಬಾಲದಿಂದ ದೊಡ್ಡ ದೊಡ್ಡ ಬಂಡೆಗಲ್ಲನ್ನು ತೆಗೆದುಕೊಂಡು ಅವನ ತಲೆ ಮೇಲೆ ಇಡಕ್ಕೆ ಶುರು ಮಾಡ್ತಾನೆ. ಅಯ್ಯೋ ನನಗೆ ಒಜ್ಜೆ ಆಗ್ತಾ ಇದೆ, ತೆಗಿ ಅಂತ ಹೇಳ್ತಾನೆ. ಮತ್ತೊಂದು ಕಲ್ಲು ಇಟ್ಕೋತಾನೆ, ಮತ್ತೊಂದು ಕಲ್ಲು ಇಟ್ಕೋತಾನೆ. ಅವಾಗ ಶನಿ ಹೇಳ್ತಾನೆ, ಈಗಿಂದೀಗ ಹೋಗ್ತೇನಪ್ಪ, ಮೊದಲು ಕಲ್ಲು ತೆಗಿಯೋ ಅಂತ ಹೇಳ್ತಾನೆ. ಅವಾಗ ಹನುಮಂತ ಹೇಳ್ತಾನೆ, ಯಾರು ನನ್ನ ನಾಮಸ್ಮರಣೆ ಮಾಡ್ತಾರೋ, ಯಾರು ಇದನ್ನು ಹನುಮಾನ್ ಚಾಲಿಸ ಹೇಳ್ತಾರೋ ಅವರಿಗೆ ಶನಿ ಕಾಟ ಹತ್ತುವಂಗಿಲ್ಲ ನೋಡು ಅಂತ ಹೇಳ್ತಾನೆ. ಅವಾಗ ಅವನು ಹ್ಞೂ ಅಂದ ಮೇಲೆ ಅವು ಕಲ್ಲುಗಳನ್ನೆಲ್ಲ ತೆಗಿತಾನ್ರಿ. ಇದರಿಂದ ಏನು ನಮಗೆ ಒಂದು ನೀತಿ ಸಿಗ್ತೈತೆ ಅಂತ ಹೇಳಿದರೆ, ಜೀವನದಲ್ಲಿ ಕಷ್ಟ ಬಂದರೆ ಇನ್ನಷ್ಟು ಕಷ್ಟ ಮಾಡ್ಕೋಬೇಕ್ರಿ. ಜೀವನದಲ್ಲಿ ಕಷ್ಟಗಳು ಬಂದರೆ ಇನ್ನಷ್ಟು ಕಷ್ಟ ಮಾಡಿದ್ರೆ ಕಷ್ಟನ ಅನ್ಸಂಗಿಲ್ಲ ರೀ. ಅದಕ್ಕಾಗಿ ಒಂದು ಕತೆ ಹೇಳಿ ಸಾಕು ಮಾಡ್ತೇನೆ ರೀ ನಾನು. ಒಬ್ಬನ ಟೇಲರ್ ಇರ್ತಾನೆ ರೀ. ಆ ಟೇಲರ್ ಮನೆಯಲ್ಲಿನೇ ಬಾಗ್ಲದ ಮುಂದೆ ಕುಂತನ ಹೊಲಿತಿರ್ತಾನೆ. ಅವನಿಗೆ 3 ಮಕ್ಳು ಇರ್ತಾವೆ. ಮನೆಯಲ್ಲಿ ಕೆಮ್ಮಿ ಸೀಕಿರುವಂತಹ ತಾಯಿ ಮಲಗಿರ್ತಾಳೆ, ಜಗಳ ಗಂಟಿ ಹೆಂಡತಿ ಇರ್ತಾಳೆ. ಮನೆಯೊಳಗೆ ಕಲಾ ಸಾಕಾಗಿರ್ತೈತೆ ರೀ. ಅವಾಗ ಅವನಂತಾನೆ ತನ್ನ ಗುರುಗಳ ಹತ್ರ ಹೋಗಿ, ನನ್ನ ಜೀವನಾನ ಭಾಳ ಸಾಕಾಗೈತ್ರಿ, ನನಗೇನಾರು ಮಾಡಿ ಮನೆಯೊಳಗೆ ಶಾಂತಿ ಇರುವಂಗೆ ಮಾಡಿರಿ ಅಂತ ಹೇಳ್ತಾನೆ. ಅವಾಗ ಗುರುಗಳು ಹೇಳ್ತಾರೆ, ನಾ ಹೇಳ್ದಂಗೆ ನೀ ಕೇಳ್ತೀಯಲ್ಲಪ್ಪ ಅಂತ ಹೇಳ್ತಾನೆ. ಓ ಕೇಳ್ತೇನೆ ರೀ, ಏನು ಬೇಕಾದಾಗಲಿ ನಾನು ಏನು ಹೇಳ್ತೇನಲ್ಲ ಅದು ಮಾಡಿದ್ರೆ ಅಷ್ಟು ಶಾಂತಿ ಸಿಗ್ತೈತಿ, ಇಲ್ಲಂದ್ರೆ ಸಿಗಂಗಿಲ್ಲ ನೋಡಂತ ಹೇಳ್ತಾನೆ. ಹೇಳ್ರಿ ಅಂತ ಹೇಳ್ತಾನೆ. ಅವನಂತಾನ, ನಿಮ್ಮ ಮನೆಯೊಳಗೆ ನಾಯಿ ಐತೆ ಅಂತ ಕೇಳ್ತಾನೆ ರೀ. ನಾಯಿ ಐತೆ ಅಂತ ಕೇಳ್ತಾನೆ. ಅವಾಗ ಅವನು ಹೇಳ್ತಾನೆ, ನಾಯಿ ಇಲ್ಲ ರೀ ಅಂತೇಳಿ, ಒಂದು ನಾಯಿ ಮರಿ ತೊಗೊಂಬ ಅಂತ ಹೇಳ್ತಾನೆ. ಹ್ಞೂ ಅಂಥೇಳಿ ಅವ್ನು ನಾಯಿ ಮರಿ ತೊಗೊಂಬರ್ತಾನೆ. ನಾಯಿ ಮರಿ ತಂದು ಕೂಡಲೇ ಅದು ಒಂದು ಕುಯ್ ಹೆಚ್ಚಿಂದ ತ್ರಾಸು ರೀ. ಒಣ್ಯಾಗಿನ ಮಕ್ಕಳು ಅವ್ರ ಮನೆ ಕಡೆ ಬರಾಕತ್ರ, ಅದಕ್ಕೆಲ್ಲ ಹಾಲು ಹಾಕೋದು ಮನ್ಯಾಗಿಂದ ಗದ್ಲ ಆತ. ಮತ್ತು 8 ದಿನ ಆದಮೇಲೆ ಹೋಗ್ತಾನೆ, ನಾಯಿ ಬಂದಿದ್ದಾಗ ಭಾಳ ತ್ರಾಸಾಗೈತ್ರಿ ನನಗಂತ. ಏನಿಲ್ಲ, ಇರಲಿ, ಅದು ಮನ್ಯಾಗ ಇರಲಿ, ನಿಮ್ಮ ಮನ್ಯಾಗ ಬೆಕ್ಕದ ಏನಂತ ಕೇಳ್ತಾನೆ. ಇಲ್ರಿ ಅಂತ ಹೇಳ್ತಾನೆ. ಬೆಕ್ಕು ತೊಗೊಂಬ ಒಂದಂದು ಬೆಕ್ಕು ತರ್ತಾನೆ. ಅದು ನಾಯಿಯರ ಹೊರಗೆ ಕೂಡ್ತೈತಿ, ಇದು ಬೆಕ್ಕು ಅಡ್ಗೆ ಮನೆಯೊಳಗೆ ಹೋಗೋದು, ಹಾಲು ಮುಚ್ಚಿಡೋದು, ಸಾಕಾಗ್ತೈತಿ. ಮ್ಯಾವ್ ಅನ್ಕೊಂತ ಅಡ್ಡಾಡ್ಲಿಕ್ಕೆ ಶುರು ಮಾಡ್ತೈತಿ. ಏನಾರು ಇಲಿ ಬಂದ್ರೆ ಅಲ್ಲಿದೆಲ್ಲ ಸಾಮಾನು ಬೀಳಿಸಿ ಹಿಡ್ಯಾಕೆ ಹೋಗ್ತೈತಿ. ಇನ್ನೂ ಮನೆ ಕುರುಕ್ಷೇತ್ರ ಆಗ್ತೈತಿ. ಅವಾಗ 8 ದಿನ ಆಗ್ತೈತಿ. ಗುರುಗಳೇ ಇನ್ನೂ ತ್ರಾಸ ಆತ್ರಿ ನಂಗೆ ಭಾಳ ಅಂತ ಹೇಳ್ತಾನೆ. ಏನಿಲ್ಲ ತಮ್ಮ, ಸ್ವಲ್ಪ ತಡಿ ಅಂತ ಹೇಳ್ತಾನೆ. ಮತ್ತು ನಿಮ್ಮ ಮನ್ಯಾಗ ಮುರುಗಿ ಕೋಳಿ ಅದಾವೇನು ಅಂತ ಕೇಳ್ತಾನೆ. ಇಲ್ರಿ ಅಂತ ಹೇಳ್ತಾನೆ. 4 ಕೋಳಿ 1 ಹುಂಜ ತೊಗೊಂಬ ಹೋಗಂತಾನೆ. ಹ್ಞೂ ಅಂತ ತೊಗೊಂಬರ್ತಾನೆ. ಅವು ಎಲ್ಲಿ ಹೋದು, ಅದು ಬೆಕ್ಕು ಎಲ್ಲಿ ತಿಂತೈತೋ ಅಂತೇಳಿ ಚಿಂತಿ ಮುಚ್ಚಿಡೋದು. ಆ ಅಜ್ಜಿನೂ ಜೋರು ಮಾಡೋದು. ಹೆಂಡತಿ ನನಗೆ ಸಾಕಾಗತ್ತು, ಇಷ್ಟ ಸಾಕಾಗಿತ್ತು, ಇನ್ನೂ ಮಾಡಾಕತ್ತಿ ಮಾರಾಯ ಅಂತ ಅಕ್ಕಿನೂ ಜಗಳ ಮಾಡಾಕತ್ಲು. ಎಲ್ಲ ಆದಮೇಲೆ
ಗುರುಗಳೇ ನಂಗೆ ಖರೇನ ಭಾಳ ಸಾಕಾಗೈತ್ರಿ ಅಂತ ಹೇಳ್ತಾನೆ. ಹುಚ್ಚ ಏನಾಗಂಗಿಲ್ಲ, ಒಂದು ಕುರಿ ತೊಗೊಂಬ ಅಂತಾನ್ರಿ ಅವ. ಕುರಿನೂ ತೊಗೊಂಬರ್ತಾನ, 8 ದಿನ ಆಗ್ತೈತಿ, ಇವತ್ತು ನನ್ನ ಕಡೆಯಿಂದ ಆಗಂಗಿಲ್ಲ ತಡಿ ಅಂತೇಳಿ ಸಾಷ್ಟಾಂಗ ಹಾಕ್ತಾನೆ ಗುರುಗಳಿಗೆ. ಅವನು ಹೇಳ್ತಾನೆ, ನನ್ನ ಕಡೆಯಿಂದ ಇನ್ನೂ ಭಾಳ ಕುರುಕ್ಷೇತ್ರ ಆಗೈತ್ರಿ ಅಂತೇಳಿ. ತುಮ್ನೆ ಬಾಹರ್ ಸೆ ಕುಚ್ ಲಾಯಾ ಹೈ ನಾ, ಓ ಬಿನಾ ಮೋಲ್ ಏಕ್ ಹಿ ಬಾರ್ ಛೋಡ್ ಕರಾವು ಅಂತಾನ್ರಿ ಅವ. ನೀ ಏನೇನು ಹೊರಗಿಂದ ತಂದಿಯಲ್ಲ, ಅವು ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಅವು ಎಲ್ಲ ತೊಗೊಂಡು ಹೋಗಿ ಬಿಟ್ಟು ಬಂದುಬಿಡು ಅಂತ ಹೇಳ್ತಾನೆ. ಬಿಟ್ಟು ಬರ್ತಾನೆ, ಮನೆ ಶಾಂತ ಅನ್ನಿಸ್ತೈತೆ ರೀ ಅವ್ನಿಗೆ. ಮೊದಲ ಶಾಂತಿ ಇತ್ತಿಲ್ರಿ. ಅದಕ್ಕಾಗಿ ನಾವು ಕಷ್ಟಗಳ ಮೇಲೆ ಕಷ್ಟ ಮಾಡ್ಕೊತ ಹೋದ್ರೆ ನಮ್ಮ ಮನೆದು ಕಷ್ಟ ಶಾಂತ ಅನ್ನಿಸ್ತೈತೆ ರೀ. ಅದಕ್ಕಾಗಿ ಹಬ್ಬ ಗಿಬ್ಬ ಮಾಡೋದು ಅದಕ್ಕೆ ರೀ. ಆರಾಮಿರ್ತೇವೆ. ದಸರಾಕ್ಕಿಂತ ಮೊದಲು ದಸರಾ ಮಾಡಿರಿ, ಮಾಡೋಕರು ಹಂಗೆ ಆಷಾಢ ಮಾಡಿರಿ, ಎಲ್ಲ ಹಬ್ಬ ಮುಗಿದ ಮೇಲೆ ಮೊದಲು ಹ್ಯಾಂಗಿದ್ವಿ ನೋಡ್ರಿ, ಹಂಗೆ ಆರಾಮ ಅನ್ನಿಸ್ತೈತೆ. ಹಂಗೆ ಆ ಹನುಮಂತನು ಸಹಿತ ಆ ಶನಿಗೆ ಇನ್ನು ಸ್ವಲ್ಪ ಕಷ್ಟ ಕೊಡ್ಕೊತ ಹೋಗ್ತಾನೆ. ಅದಕ್ಕಾಗಿ ಹೇಳ್ತಾರೆ, ದೇಹ ದುಃಖ ಸೂಕ ಮಾನೀತ ಜಾವೆ. ಹನುಮಂತ ಹೇಳ್ತಾನ್ರಿ, ಯಾವಾಗಲೂ ಇದು ಶರೀರ ದುಃಖ ಕೊಡೋದರಿ. ದುಃಖ ಅನ್ಕೊಂತ ಕೂಡಬಾರ್ದ್ರಿ. ದುಃಖಕ್ಕನ ಸುಖ ಅನ್ಬೇಕು. ಜಗತ್ತಿನಲ್ಲಿ ಯಾರೂ ಸುಖಿ ಇಲ್ಲ ರೀ. ಜನಿ ಸರ್ವ ಸುಖಿ ಅಸಾ ಕೋನ ಆಹೆ, ತುಜಾ ತು ಶೋಧೂನಿ ಪಾಹೆ. ಎಲ್ಲರೂ ದುಃಖಿನ ಅದಾರ್ರಿ. ಕೇಳಂಗಿಲ್ಲ ಅಂತೇಳಿ ಹೇಳಂಗಿಲ್ಲ ರೀ. ಕೇಳಿದ್ರೆ ಅನ್ನಿಸ್ತೈತಿ, ಅಪ್ಪ ನಿಮ್ಗಿಂತ ನಮ್ದು ಚಲೋ ಐತಿ ಬಿಡು ಅಂತೇಳಿ. ಅದಕ್ಕಾಗಿ ಈಗ ಗುರುಗಳ ಹತ್ರ ಬಂದು ಹೇಳ್ದ ಅಂತವ, ನನಗೆ ಭಾಳ ಸಾಕಾಗೈತ್ರಿ ನಂದು ಕಷ್ಟ ಅಂತ ಹೇಳಿದ ಕೂಡಲೇ, ನಾಳೆ ನೀನು ಅಂಬಾಭವಾನಿ ಗುಡಿ ಅದ ನೋಡ್ರಿ ದಾಜಿವಾನ್ ಪೇಟೆ ಒಳಗಿಂದ, ಯಾರ್ಯಾರು ಕಷ್ಟ ಅದಾವ ನೋಡ್ರಿ ಎಲ್ಲರೂ ಗಂಟು ಕಟ್ಕೊಂಬರ್ರಿ. ನಮಗೆ ಅನ್ನಿಸ್ತೈತಿ ರೀಟಾ ಬಿ ಭಾಳ ಆರಾಮಿರಬೇಕು, ಅವ್ರಿಗೆ ಅನ್ನಿಸ್ತೈತಿ ನಾ ಆರಾಮಿರಬೇಕು. ನೀವು ಅವ್ರಿಗೆ ಹೇಳ್ತೀರಿ, ನೀವು ಇವ್ರಿಗೆ ಹೇಳ್ತೀರಿ. ಎಲ್ಲರೂ ತಮ್ಮ ಗಂಟು ತೊಗೊಂಡು ಕಟ್ಕೊಂಬಂದ್ರಂತ. ಇವನು ಮೊದಲು ಬಂದು ಕುಂತಿದ್ದ ಅಂತ ಗಂಟು ನಂದು ಕಷ್ಟ ತೊಗೊಂಡು ನಂದು ಕಷ್ಟ ಕೊಟ್ಟು ಬ್ಯಾರೆಯವ್ರದ್ದು ಕಷ್ಟ ಸಣ್ಣದಿರಬೇಕು ಇವ್ರ ಮನ್ಯಾಗ ಅಂಥೇಳಿ ಕುಂತಿರ್ತಾನ. ಆದ್ರೆ ಮಂದಿ ಇವಂದ ಗಂಟು ಸಣ್ಣದಿರ್ತೈತಿ ರೀ. ಇವರೆಲ್ಲರೂ ಇನ್ನೂ ದೊಡ್ಡ ತೊಗೊಂಬಂದಿರ್ತಾರೆ. ಆವಾಗ ಅವ್ನಿಗೆ ಅನ್ನಿಸ್ತೈತಿ, ನಂದ ಕಷ್ಟ ನನಗೆ ಚಲೋ ಅದ, ನಾನು ಇದ್ದಿದ್ದ ಆರಾಮದೇನಿ. ಅದಕ್ಕಾಗಿ ಜೀವನದಲ್ಲಿ ಹನುಮಂತ ಏನು ತೋರಿಸ್ತಾನಪ್ಪ ಅಂದ್ರೆ, ನಾವೆಲ್ಲಿದ್ದೇವೆ, ಹೇಗಿದ್ದೇವೆ, ಆನಂದವಾಗಿದ್ದೇವೆ. ಕಿಸಿ ಕಿ ಮುಸ್ಕುರಾಹಟೋಂ ಪೆ ಹೋ ನಿಸಾರ್, किसी का दर्द मिल सके तो ले उधार, किसी की वास्ते हो तेरे दिल में प्यार, जीना इसी का नाम है. ಹನುಮಂತ ಹೇಳಿದ್ರಿ ಇದು. ಹನುಮಂತ ಇನ್ನೊಬ್ಬರ ದುಃಖವನ್ನು ದೂರ ಮಾಡಿದ್ದಾನೆ. ಅದಕ್ಕಾಗಿ ಜೀವನದಲ್ಲಿ ಕಿಸಿಕೋ ಕಾಮನ ಚಾಹಿಯೆ ಅಂತ ಹನುಮಂತ ಯಾರಿಗೆ ಒಲಿತಾನೆ ಅಂತ ಹೇಳಿದ್ರೆ, ಯಾರು ಸೂರ್ಯೋದಯಕ್ಕಿಂತ ಮೊದಲು ಹೇಳ್ತಾರೆ ನೋಡ್ರಿ, ಅವ್ರಿಗೆ ಒಲಿತಾನ್ರಿ. ಯಾರು ಬೆಳಿಗ್ಗೆ ಎದ್ದು ಎಕ್ಸಸೈಸ್ ಮಾಡ್ತಾರೆ, ಯಾರು ವಾಕಿಂಗ್ ಹೋಗ್ತಾರೆ, ವಾಯುಪುತ್ರ ರೀ ಅವ. ವಾಯು ವಿಹಾರಕ್ಕೆ ಹೋಗ್ಬೇಕು. ಮನ್ಯಾಗಿನ ಕೆಲಸ ಆಮೇಲೆ ಮಾಡಿದ್ರೆ ನಡಿತೈತಿ. ಬೆಳಿಗ್ಗೆ ಹೇಳಬೇಕು, ಹನುಮಾನ್ ಚಾಲಿಸ ಹೇಳಬೇಕು, ಅದರಂತೆ ವಾಕಿಂಗ್ ಮಾಡಿ ಬರಬೇಕು. ತದನಂತರ ಕರ್ತವ್ಯ ಕರ್ಮವನ್ನು ಮಾಡಬೇಕ್ರಿ. ಕರ್ತವ್ಯದ ಕರ್ಮ ಮಾಡಿದ್ದೇ ಆದರೆ ಅಂಥವರಿಗೆ ಈ ಹನುಮಂತನ ಅನುಗ್ರಹ ಉಂಟಾಗುತ್ತದೆ ಅಂತ ಹೇಳ್ತಾ ನನ್ನ 4 ಮಾತುಗಳಿಗೆ ನಾನು ಪೂರ್ಣ ವಿರಾಮ ಕೊಡ್ತೇನೆ. ಹರಿ ಓಂ.